ಟಾಪಿಕ್ ನ ತೆಗೆದು ಎಲ್ಲೋ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಮಹಿಳೆ ಯಶವಂತಪುರದಲ್ಲಿರುವಂತವಳು ಜೆಪಿ ಪಾರ್ಕ್ ವಾರ್ಡ್ ಸೇರಿರುವಂತಹ ಮಹಿಳೆ ಹೋಗಿ ರಾಮನಗರದಲ್ಲಿ ಏನು ಕಂಪ್ಲೇಂಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು 24ರಲ್ಲಿ ಕೊಡ್ತಾರೆ ಅಂತಾರೆ. ಅವ್ರಿಗೆ ನೆನಪಿನ ಶಕ್ತಿ ಇಲ್ಲ ಅನ್ಸುತ್ತೆ. ನಾನು ಕೊಟ್ಟಿದ್ದು 23ರಲ್ಲಿ. ನಾನು 2023ರಲ್ಲಿ ನನಗೆ ರಾಮನಗರ ಇದು SP ಆಫೀಸ್ ಇಂದ ನನಗೊಂದು ಕಾಲ್ ಬರುತ್ತೆ. ವಿದ್ಯಾ ಹಿರೇಮಠ್ ಕೇಸಲ್ಲಿ ಇನ್ವೆಸ್ಟಿಗೇಷನ್ಗೆ ನೀವು ಬರಬೇಕು ಅಂತ. ಆಗ ನಾನು ಹೋಗಿ ಇನ್ವೆಸ್ಟಿಗೇಷನ್ ಮಾಡುವಾಗ ನಾನು ಕರ್ಮಕಾಂಡಗಳನ್ನೆಲ್ಲ ಸ್ವಲ್ಪ ಬಯಲು ಹೇಳಿದ್ದೀನಿ. ಆಗ ಅಲ್ಲಿದ್ದಂತ ಅಧಿಕಾರಿ ಏನ್ ಹೇಳ್ತಾರೆ, ಮೇಡಮ್ ಒಂದು ಕೆಲಸ ಮಾಡಿ, ನೀವು ಈ ಕಂಪ್ಲೇಂಟ್ ನ ತಗೊಂಡೋಗ್ಬಿಟ್ಟು ಕಮಿಷನರ್ ದಯಾನಂದ್ ಸರ್ ಅವ್ರಿಗೆ ಹೇಳಿ ಅಂತ. ಸರಿ, ನಾನು ಅವತ್ತೇ ಹೊರಡ್ತೀನಿ. ಕಮಿಷನರ್ ದಯಾನಂದ್ ಸರ್ ಹೋಗ್ಬಿಟ್ಟು ಅರ್ಧ ಗಂಟೆ ನಾನು ಕೂತ್ಕೊಂಡು ಎಲ್ಲ ವಿಸ್ತಾರವಾಗಿ ಹೇಳ್ತೀನಿ. ಅವರು ಕೇಳಿಸ್ಕೊಂಡು ಲಿಖಿತವಾಗಿ ನನ್ನ ಕೈ ಏನು ಬರ್ಸ್ಕೊಳಲ್ಲ. ಅವರು ಸರಿ ಅಮ್ಮ ನಾನು ತನಿಖೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತಾರೆ. ನಾನು ಹೊರಗಡೆ ನನ್ನ ಕಾರ್ ಹತ್ತಿ ಅರ್ಧ ಕಿಲೋಮೀಟರ್ ಹೋಗ್ತಿದ್ದಂಗೆ ಮುರನ್ನ ನಾನು ಫೋನ್ ಮಾಡ್ತಾರೆ, ಎಲ್ಲಿದ್ಯಾ ನೀನು ಅಂತ ಅಂದ್ಬಿಟ್ಟು. ಸರ್ ಸಿಟಿಲಿ ಇದ್ದೀನಿ, ಬರ್ತಾ ಇದ್ದೀನಿ ಇದಕ್ಕೆ. ಮನುಷ್ಯ ಬೈದಿರೋ ಮಾತನ್ನ ನಾನು ನಿಮ್ ಮುಂದೆ ಹೇಳಕ್ಕಾಗಲ್ಲ ಸರ್. ಅಷ್ಟು ಗಲೀಜಾಗಿ ಕೆಟ್ಟಾಗಿ ಬೈದಿ ಇವತ್ತು ರಾತ್ರಿ ಒಳಗೆ ನಿಮ್ ಮಕ್ಕಳು ಇರಲ್ಲ ನಿನ್ ಕಡೆ ಮುಂದೆ ಅಂತ ಹೇಳಿ ನಾನು ಭಯ ಬೀಳ್ತೀನಿ, ಕೊಡಲ್ಲ. ಹಂಗೂ ಪ್ರಯತ್ನ ಪಟ್ಟು ಒಂದು ಸ್ವಲ್ಪ ದಿನ ಟೈಮ್ ತಗೊಂಡು ಯಶವಂತಪುರದಲ್ಲಿ ಕೊಡಕ್ ಹೋಗ್ತೀನಿ. ಯಾರು ನನ್ನ ಕಂಪ್ಲೇಂಟ್ ತಗೊಳಕ್ಕೆ ರೆಡಿ ಇರಲ್ಲ. ಕೊನೆಗೆ ಚಲುವರಾಜ್ ಅವರು ಕೇಸ್ ಕೊಟ್ಟಾಗ ಮುಂದರ್ನ ಹೇಗಿದ್ರು ಒಳಗಡೆ ಇದ್ದಾನೆ, ಈಗ ನಾನು ಧೈರ್ಯ ಮಾಡಿ ಕೊಡ್ಬೋದು ಅಂತ ಹೇಳಿ ನಾನು ಬೆಂಗಳೂರಲ್ಲೆಲ್ಲೂ ಅವನ ಕೇಸ್ ಕೊಡಕ್ ಬಿಡಲ್ಲ, ಅವನ ಪ್ರಭಾವ ಇರುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ತಗೊಂಡು ರಾಮನಗರದಲ್ಲಿ ನಾನು ಕೇಸ್ ಕೊಡ್ತೀನಿ ಸರ್. ಇದು ಕೇಸಿಗೆ ಸಂಬಂಧಪಟ್ಟು. ಎರಡನೇದು ಗನ್ಮ್ಯಾನ್ಗಳು. ಏನಕ್ಕಪ್ಪ ಬೇಕು ನಿನ್ಗೆ ಗನ್ಮ್ಯಾನ್? ಇಲ್ಲೀಗಲ್ ನಿನ್ನ ಲೀಗಲ್ ಆಕ್ಟಿವಿಟೀಸ್ನೆಲ್ಲನೂ ಅದರಲ್ಲಿ ಮಾಡ್ಕೊಳಕ್ಕ. ಮೊದಲನೇದು ನೀನು ಡ್ರಗ್ ಸಪ್ಲೈ ಮಾಡಕ್ಕೆ, ಗಾಂಜಾ ಸಪ್ಲೈ ಮಾಡಕ್ಕೆ. ಎರಡನೇದು ನೀನು ರೇಪ್ ಮಾಡುವಾಗ ಬಾಗಿಲಲ್ಲಿ ನಿಂತ್ಕೊಂಡು ನಿನ್ಗೆ ಕಾವಲು ಕಾಯಕ್ಕೆ. ಮೂರನೇದು ನೀನೇನ್ ಹಫ್ತಾ ವಸೂಲಿ ಮಾಡ್ತೀಯಾ, ಏನ್ ಕಮಿಷನ್ ಮಾಡ್ತೀಯಲ್ಲ ಅವನ್ನೆಲ್ಲ ಎದುರಿಸಿ ಇಟ್ಕೊಳಕ್ಕೆ. ನಾಲ್ಕನೇದು ನಾವೆಲ್ಲೂ ನನ್ನಂತ ಸಂತ್ರಸ್ತ ಮಹಿಳೆಯರೆಲ್ಲೂ ಆಚೆ ಬಾಯಿ ಬಿಡಬಾರ್ದು, ನಿನ್ ಗಂಡ ಮಕ್ಕಳನ್ನ ಸಾಯಿಸ್ತೀನಿ, ಕಿಡ್ನಾಪ್ ಮಾಡ್ತೀನಿ ಅಂತ ಎದುರಿಸಕ್ಕೆ. ನನ್ನ ಕೇಸಲ್ಲಿ ನನ್ನ ಚಾರ್ಜ್ ಶೀಟ್ ಅಲ್ಲಿ ಮುನ್ರತ್ನಂ ಗನ್ಮನ್ ಶ್ರೀನಿವಾಸ್ ಅವರು ಏತಿಗೆ ಆಗ್ತಾರೆ. ಇದಕ್ಕೆ ಇವ್ರಿಗೆ ಗನ್ಮನ್ ಬೇಕಾ? ಅಶೋಕ್ ಸರ್, ನೀನ್ ಹಿಂದೆ ಇದ್ದಾಗ ಹೇಳ್ತೀರಾ ಏನಂತ? ಮುನ್ರತ್ನಂ ಅವ್ರು ಹೇಳ್ತಿದ್ದಾರೆ, ಸಭಾಪತಿಗಳಿಗೆ ಹೇಳ್ತೀರಾ, ಮುನ್ರತ್ನಂ ಅವ್ರು ಹೇಳ್ತಿದ್ದಾರೆ ಗನ್ಮನ್ ಬೇಕಂತೆ ನೋಡಿ ಅಂತ ಅಂದ್ರು. ಯಾಕೆ ಮರ್ತೋದ್ರ ಅಶೋಕ್ ಸರ್? ನಿಮ್ಗೆ ಏನ್ ಮಾಡಕ್ ಹೊರಟಿದ್ದ ಅದೇ ಗನ್ಮನ್ಗಳನ್ನ ಇಟ್ಕೊಂಡು ಆ ಹುಡುಗಗಳಿಗೆ ಬೆದರಿಸಿ ಏನ್ ಮಾಡಕ್ ಹೊರಟಿದ್ದ ಅದೇ ನಿಮ್ಮ ಮಗನ್ನ. ನಿಮ್ಮ ಮಗ ಹೋಟ್ಲಲ್ಲಿ ಜಾಲಹಳ್ಳಿನಲ್ಲಿ ಅಲ್ಲಿ ಇಲ್ಲಿ ಕೂತಿರ್ತಾನೆ, ಅವ್ನ ನಂಬರ್ ಕೊಡ್ತೀನಿ, ತಗೊಂಡು ಹಿಂಗಾದ್ರೂ ಮಾಡಿ ಅವನ್ನ ಮಾತಾಡಂಗ್ ಮಾಡು. ಅವ್ರಿಗೂ ಯಾವ್ದಾದ್ರು ಇದೇ ತರ ಇದು ಒಬ್ರು ಕಾರ್ಪೊರೇಟ್ ಯಜಮಾನರದ್ದು ಫೋಟೋ ಇದು. ಈ ಅನಿಲ್ ರಾಕ್ ಯಾರು ಮಾಡಿದ್ರು ಅಂತ ಅನಿಲ್ ರಾಕ್ನ ಇದೇ ತರ ಅವನಿಗೂ ಅಶೋಕ್ ಸರ್ ನಿಮ್ಮ ಮಗನಿಗೂ ಇದೇ ತರ ಯಾರಾದ್ರೂ ಒಬ್ರು HIV ಪೇಷಂಟ್ ನ ಬಿಟ್ಟು ಮಾಡ್ಬೇಕು ಅಂತಿದ್ದ. ನಾನು ಕಾಲಿಡಿದೆ, ಮಕ್ಕಳ ವಿಷಯಕ್ಕೆ ಹೋಗ್ಬೇಡಿ, ನಿಮ್ ಕಾಲ್ ಮುಗಿತೀನಿ, ನಿಮಗ್ ಮಕ್ಕಳಿದ್ದಾರೆ, ನನಗ್ ಮಕ್ಕಳಿದ್ದಾರೆ, ದಯವಿಟ್ಟು ಹೋಗ್ಬೇಡಿ, ನಾನಂತೂ ಮಾಡಲ್ಲ ಅಂತ ಹತ್ಕೊಂಡೆ. ನಾನು ಇದು ಮುಗೀತು. ಅಲ್ಲಿ ಒಂದು ಟಾಪಿಕ್ ನ ತೆಗೆದು ಎಲ್ಲೋ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಮಹಿಳೆ ಯಶವಂತಪುರದಲ್ಲಿರುವಂತವಳು ಜೆಪಿ ಪಾರ್ಕ್ ವಾರ್ಡ್ ಸೇರಿರುವಂತಹ ಮಹಿಳೆ ಹೋಗಿ ರಾಮನಗರದಲ್ಲಿ ಏನು ಕಂಪ್ಲೇಂಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು 24ರಲ್ಲಿ ಕೊಡ್ತಾರೆ ಅಂತಾರೆ. ಅವ್ರಿಗೆ ನೆನಪಿನ ಶಕ್ತಿ ಇಲ್ಲ ಅನ್ಸುತ್ತೆ. ನಾನು ಕೊಟ್ಟಿದ್ದು 23ರಲ್ಲಿ. ನಾನು 2023ರಲ್ಲಿ ನನಗೆ ರಾಮನಗರ ಇದು SP ಆಫೀಸ್ ಇಂದ ನನಗೊಂದು ಕಾಲ್ ಬರುತ್ತೆ. ವಿದ್ಯಾ ಹಿರೇಮಠ್ ಕೇಸಲ್ಲಿ ಇನ್ವೆಸ್ಟಿಗೇಷನ್ಗೆ ನೀವು ಬರಬೇಕು ಅಂತ. ಆಗ ನಾನು ಹೋಗಿ ಇನ್ವೆಸ್ಟಿಗೇಷನ್ ಮಾಡುವಾಗ ನಾನು ಕರ್ಮಕಾಂಡಗಳನ್ನೆಲ್ಲ ಸ್ವಲ್ಪ ಬಯಲು ಹೇಳಿದ್ದೀನಿ. ಆಗ ಅಲ್ಲಿದ್ದಂತ ಅಧಿಕಾರಿ ಏನ್ ಹೇಳ್ತಾರೆ, ಮೇಡಮ್ ಒಂದು ಕೆಲಸ ಮಾಡಿ, ನೀವು ಈ ಕಂಪ್ಲೇಂಟ್ ನ ತಗೊಂಡೋಗ್ಬಿಟ್ಟು ಕಮಿಷನರ್ ದಯಾನಂದ್ ಸರ್ ಅವ್ರಿಗೆ ಹೇಳಿ ಅಂತ. ಸರಿ, ನಾನು ಅವತ್ತೇ ಹೊರಡ್ತೀನಿ. ಕಮಿಷನರ್ ದಯಾನಂದ್ ಸರ್ ಹೋಗ್ಬಿಟ್ಟು ಅರ್ಧ ಗಂಟೆ ನಾನು ಕೂತ್ಕೊಂಡು ಎಲ್ಲ ವಿಸ್ತಾರವಾಗಿ ಹೇಳ್ತೀನಿ. ಅವರು ಕೇಳಿಸ್ಕೊಂಡು ಲಿಖಿತವಾಗಿ ನನ್ನ ಕೈ ಏನು ಬರ್ಸ್ಕೊಳಲ್ಲ. ಅವರು ಸರಿ ಅಮ್ಮ ನಾನು ತನಿಖೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತಾರೆ. ನಾನು ಹೊರಗಡೆ ನನ್ನ ಕಾರ್ ಹತ್ತಿ ಅರ್ಧ ಕಿಲೋಮೀಟರ್ ಹೋಗ್ತಿದ್ದಂಗೆ ಮುರನ್ನ ನಾನು ಫೋನ್ ಮಾಡ್ತಾರೆ, ಎಲ್ಲಿದ್ಯಾ ನೀನು ಅಂತ ಅಂದ್ಬಿಟ್ಟು. ಸರ್ ಸಿಟಿಲಿ ಇದ್ದೀನಿ, ಬರ್ತಾ ಇದ್ದೀನಿ ಇದಕ್ಕೆ. ಮನುಷ್ಯ ಬೈದಿರೋ ಮಾತನ್ನ ನಾನು ನಿಮ್ ಮುಂದೆ ಹೇಳಕ್ಕಾಗಲ್ಲ ಸರ್. ಅಷ್ಟು ಗಲೀಜಾಗಿ ಕೆಟ್ಟಾಗಿ ಬೈದಿ ಇವತ್ತು ರಾತ್ರಿ ಒಳಗೆ ನಿಮ್ ಮಕ್ಕಳು ಇರಲ್ಲ ನಿನ್ ಕಡೆ ಮುಂದೆ ಅಂತ ಹೇಳಿ
ನಾನು ಭಯ ಬೀಳ್ತೀನಿ ಕೊಡಲ್ಲ. ಅದು ಪ್ರಯತ್ನ ಪಟ್ಟು ಒಂದು ಸ್ವಲ್ಪ ದಿನ ಟೈಮ್ ತಗೊಂಡು ಯಶವಂತಪುರದಲ್ಲಿ ಕೊಡಕ್ ಹೋಗ್ತೀನಿ, ಯಾರು ನನ್ನ ಕಂಪ್ಲೇಂಟ್ ತಗೊಳಕ್ಕೆ ರೆಡಿ ಇರಲ್ಲ. ಕೊನೆಗೆ ಚಲುವರಾಜ್ ಅವರು ಕೇಸ್ ಕೊಟ್ಟಾಗ ಮುಂಡರ್ನಾಯ್ ಹೇಗಿದ್ರು ಒಳಗಡೆ ಇದ್ದಾನೆ, ಈಗ ನಾನು ಧೈರ್ಯ ಮಾಡಿ ಕೊಡ್ಬೋದು ಅಂತ ಹೇಳಿ ನಾನು ಬೆಂಗಳೂರಲ್ಲೆಲ್ಲೂ ಅವನು ಕೇಸ್ ಕೊಡಕ್ ಬಿಡಲ್ಲ, ಅವನ ಪ್ರಭಾವ ಇರುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ತಗೊಂಡು ರಾಮನಗರದಲ್ಲಿ ನಾನು ಕೇಸ್ ಕೊಡ್ತೀನಿ ಸರ್. ಇದು ಕೇಸಿಗೆ ಸಂಬಂಧಪಟ್ಟದ್ದು. ಎರಡನೇದು ಗನ್ಮ್ಯಾನ್ಗಳು. ಏನಕ್ಕಪ್ಪ ಬೇಕು ನಿಮಗೆ ಗನ್ಮ್ಯಾನ್? ಇಲ್ಲೀಗಲ್ ನಿನ್ನ ಲೀಗಲ್ ಆಕ್ಟಿವಿಟೀಸ್ನೆಲ್ಲ ಅದರಲ್ಲಿ ಮಾಡ್ಕೊಳಕ ಮೊದಲನೇದು ನೀನು ಡ್ರಗ್ಸ್ ಸಪ್ಲೈ ಮಾಡಕ್ಕೆ, ಗಾಂಜಾ ಸಪ್ಲೈ ಮಾಡಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.